ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆನಂದ್ ಪಾಟೀಲ್. ಇವತ್ತು ಒಂದು ನಮ್ಮ ಚಾನಲ್ 1K ಸಬ್ಸ್ಕ್ರೈಬ್ ನ ಪೂರೈಸಿ ಮುಂದೆ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮ ಚಾನಲ್ ಇದು. ಅದಕ್ಕೋಸ್ಕರ ಇವತ್ತೊಂದು ನಮ್ದು 1K ಸಬ್ಸ್ಕ್ರೈಬ್ ಗೋಸ್ಕರ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಮ್ಮನ್ನ ನಂಬಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಚಾನಲ್ ನ ಒಂದು ಒಳ್ಳೆ ಕಂಟೆಂಟ್ ನ ಕೊಡ್ತಾರೆ, ಒಳ್ಳೆ ವಿಷಯನ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ ಏನಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟ್ ನ ಮಿಸ್ ಆಗದೆ ಇರೋ ತರ ನೀವು ನೋಡ್ಕೊಳ್ಳಿ. ಓಕೆ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಇಂಡಿಯನ್ ಎಕಾನಮಿ ಬಗ್ಗೆ 1K ಸಬ್ಸ್ಕ್ರೈಬ್ ಸ್ಪೆಷಲ್ ಆಗಿದೆ ಸ್ನೇಹಿತರೆ. ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸುಮಾರು ದಿನ ಮಾರ್ಕೆಟ್ ಬೀಳು ಹೇಳೋಣ, ಯಾಕೆ ಭಯ ಬೀಳೋದು? ಇದು ಒಂದು ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ಇಂದ ನೀವು ಮಾರ್ಕೆಟ್ ಬೀಳ್ತಾ ಇದ್ರೆ ನೀವು ಕೂಡ ಭಯಮುಕ್ತರಾಗಬಹುದು ಈ ವಿಡಿಯೋನ ನೋಡಿ. ಓಕೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಇಂಡಿಯನ್ ಎಕಾನಮಿ ಬಗ್ಗೆ ಮಾತಾಡೋಣ, ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ ಬಗ್ಗೆ ಮಾತಾಡೋಣ. ಒಂದು ಸೀಕ್ರೆಟ್ ಇದೆ USA ಮಾರ್ಕೆಟ್ ಬಗ್ಗೆ. ದಿನ ಬೆಳಗಾದ್ರೆ ಸುಮಾರು ಜನ ಯೋಚನೆ ಮಾಡ್ತಾರೆ, ಫೆಡ್ ಮೀಟಿಂಗ್ ಅಂತೆ, ರಿಸೆಷನ್ ಅಂತೆ, USA ಮಾರ್ಕೆಟ್ ಬಿತ್ತಲ್ಲ ಅಂತ. ಅದಕ್ಕೊಂದು ನಿಮ್ಗೆ ಒಂದು ಪರ್ಮನೆಂಟ್ ಆಗಿರೋ ಒಂದು ಆನ್ಸರ್ ನ ಕೊಡ್ತೀನಿ. ನಿಮ್ಗೆ ಯಾರು ಇಲ್ಲೋರ್ಗು ಈ ಆನ್ಸರ್ ನ ಕೊಟ್ಟಿರಲ್ಲ, ನೀವು ನೋಡಿರಲ್ಲ. ಇವತ್ತು 1K ಸಬ್ಸ್ಕ್ರೈಬರ್ ಒಂದು USA ಮಾರ್ಕೆಟ್ ಸೀಕ್ರೆಟ್ ನೀವು ಹೇಳ್ಕೊಡ್ತೀನಿ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ವಿಡಿಯೋನ. ಇಲ್ಲಿ ನೋಡಬಹುದು ನೀವು, ಈ ನ್ಯೂಸ್ ಏನ್ ತುಂಬಾನೇ ಇಂಪಾರ್ಟೆಂಟ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಜೊತೆ ನಾವು ಕನೆಕ್ಟ್ ಮಾಡಿ ವ್ಯೂ ಅಲ್ಲಿ ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಟೆಲ್ಸ್ ರಷ್ಯಾಸ್ ಪುಟಿನ್ ದಟ್ ನಾವ್ ಇಸ್ ನಾಟ್ ಎನ್ ಇಯರ್ ಆಫ್ ವಾರ್. ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಮೋದಿ ಅವರು ನಿಂತು ಪುಟಿನ್ ಗೆ ಅಡ್ವೈಸ್ ಮಾಡ್ತಾ ಇದಾರೆ, ಇದು ಯುದ್ಧ ಮಾಡೋ ಟೈಮ್ ಅಲ್ಲ, ಇದು ಯುದ್ಧ ಮಾಡೋ ಸಮಯ ಅಲ್ಲ, ಇವಾಗ ಯುದ್ಧ ಮಾಡೋದು ಒಳ್ಳೇದಲ್ಲ ಅಂತ ಒಂದು ಅಡ್ವೈಸ್ ಮಾಡ್ತಾ ಇದಾರೆ. ಒಬ್ಬ ಒಂದು ದೊಡ್ಡ ದೇಶಕ್ಕೆ ಒಬ್ಬ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾಡೋ ಲೆವೆಲ್ ಹೋಗಿದ್ದಾರೆ. ನೀವು ಹಿಂದೆ ಯಾರಿಗಾರು ಅಡ್ವೈಸ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ನಿಂತ ಅಡ್ವೈಸ್ ಮಾಡೋದು ನೋಡಿದ್ರೆ ನಾನು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನಂತೂ ಎಲ್ಲೂ ಯಾವ ವಿಡಿಯೋನು ನೋಡಿಲ್ಲ. ಅಂದ್ರೆ ವರ್ಲ್ಡ್ ಕಾಯ್ತಾ ಇದೆ ಒಬ್ಬನಿಗೆ ಪುಟಿನ್ ಗೆ ಅಡ್ವೈಸ್ ಮಾಡ್ಲಿ ಅಂತ ಮೋದಿ. ಅಂದ್ರೆ ಒಂದು ನಮ್ಮ ಇಂಡಿಯಾನ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ನಾವು ಸ್ಟಾಕ್ ಮಾರ್ಕೆಟ್ ವ್ಯೂ ಅಲ್ಲಿ ನೋಡ್ಬೇಕು ಸ್ನೇಹಿತರೆ. ಯಾವುದೇ ತರದ ಪಕ್ಷದ, ನೀವು ಯಾವ ಪಕ್ಷದಲ್ಲಿ ಇದ್ದೀರಾ ಅಂತ ಅನ್ಕೊಂಡು ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೋಡಿದ್ರೆ ಇದು ನಿಮ್ಗೆ ಅರ್ಥ ಆಗೋದೇ ಇಲ್ಲ. ಸುಮಾರು ಕಮೆಂಟ್ ಅಲ್ಲಿ ಬಂದ್ಬಿಡುತ್ತೆ ಮೋದಿ ಭಕ್ತ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಯಾರೇ ಭಕ್ತ ಅಲ್ಲ ಸರ್, ಕೆಲಸ ಮಾಡೋರು ಭಕ್ತ, ಯಾರ ಭಕ್ತನೂ ಅಲ್ಲ ನಾವು. ಓಕೆನಾ, ಈ ಕೆಲಸ ಯಾರು ಮಾಡ್ತಾರ ಅವ್ರ ಭಕ್ತರು ನಾವು. ನೆಕ್ಸ್ಟ್ ಹೋಗೋಣ. ಈ ನ್ಯೂಸ್ ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಇಂಡಿಯಾನ ಯಾವ ರೀತಿ ವರ್ಲ್ಡ್ ನೋಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇವಾಗ ನಾವು ಒಂದು ಸ್ಟಾಕ್ ನೋಡ್ತೀವಿ, ಆ ಸ್ಟಾಕ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ. ಅದೇ ತರ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಮ್ಮ ಲೀಡರ್ ಹೇಗಿದ್ದಾರೆ ಅಂತ FIS ನೋಡ್ತಾರೆ. ಸುಮಾರು FIS ಸೇಲ್ ಮಾಡ್ಕೊಂಡು ಹೋದ್ರಲ್ಲ, ಅವರೆಲ್ಲ ತಕ್ಕ ಪಾಠ ಕಲಿತಾರೆ. ಅದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಅವರೆಲ್ಲ ಹೆಂಗೆ ಪಶ್ಚಾತ್ತಾಪ ಪಡ್ತಾರೆ, ಇಂಡಿಯಾದಿಂದ ಯಾಕಪ್ಪ ಸೇಲ್ ಮಾಡ್ಕೊಂಡು ಹೋದ್ವಿ ಅಂತ ಅನ್ನೋ ವಿಷಯನ ಅವರು ಪಶ್ಚಾತ್ತಾಪ ಪಡ್ತಾರೆ ಸ್ನೇಹಿತರೆ. ಅದನ್ನ ನಿಮ್ಗೆ ಕೊನೆ ಸೀಕ್ರೆಟ್ ಹೇಳಿದ್ನಲ್ಲ, ಅದು ಹೇಳ್ತೀನಿ. ಈ ನ್ಯೂಸ್ ಆಯ್ತು. ನೆಕ್ಸ್ಟ್ ನ್ಯೂಸ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಪಾಲಿಸಿನ ಅಮೆಂಡ್ಮೆಂಟ್ ಮಾಡ್ತಾ ಇದ್ರೆ, ಇಂಟರ್ನ್ಯಾಷನಲ್ ಟ್ರೇಡ್ ಕ್ಯಾನ್ ವಿ ಬಿ ಸೆಟಲ್ಡ್ ಇನ್ ರುಪೀಸ್. ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ ಒಂದ್ಸರಿ ಕೆಲವೊಂದು ವಿಷಯಗಳ ನಿಮ್ ಕಣ್ಣೆದುರುಗಡೆ ಬರ್ತವೆ. ನೋಡೋ ಒಂದು ದೃಷ್ಟಿ ಇರುತ್ತಲ್ಲ ನಮ್ದು, ಅದು ಯಾವಾಗ್ಲೂ ನಾವು ಚೇಂಜ್ ಸ್ಪೆಕ್ಸ್ ಹಾಕೊಂಡು ನೋಡ್ಕೋಬೇಕು. ನಾವು ಯಾವಾಗ್ಲೂ ಸ್ಪೆಷಲ್ ಸ್ಪೆಕ್ಸ್ ಹಾಕೊಂಡು ಸ್ಟಾಕ್ ಮಾರ್ಕೆಟ್ ಒಬ್ಬ ಇನ್ವೆಸ್ಟರ್ ಸ್ಪೆಕ್ಸ್ ಹಾಕೊಂಡು ನೋಡ್ಬೇಕು. ಇಲ್ಲಿ ತಿಳಿದಂತೆ ನಾವ್ ನೆಕ್ಸ್ಟ್ ಏನೆಲ್ಲ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ತೀವಲ್ಲ, ಅದೆಲ್ಲ ನಮ್ಮ ಇಂಡಿಯನ್ ರುಪಿನಲ್ಲಿ ಟ್ರೇಡ್ ಮಾಡಕ್ ಹೋಗ್ತಾ ಇದ್ರೆ. ಮೊನ್ನೆ ಒಂದು ನ್ಯೂಸ್ ನೋಡಿರ್ಬೋದು ನೀವು, ಸೌದಿ ಅರಬ್ಕೋ ಅವ್ರ ಜೊತೆ ಕೂತ ಮಾತುಕತೆ ನಡೀತಾ ಇದೆ. ನಮ್ಮ ಇಂಡಿಯನ್ ರುಪಿ ಕೊಟ್ಟು ಅವ್ರದ್ದು ಏನಿದೆ ಕರೆನ್ಸಿ, ಅದ್ರ ಮುಖಾಂತರ ನಾವು ಒಂದು ವ್ಯಾಪಾರನ ಮಾಡಬಹುದು. ಇದು ನೋಡಿ ಆಲ್ರೆಡಿ ಮಾತಾಡ್ತಾ ಇದಾರೆ. ಅಂದ್ರೆ ಇದು ತುಂಬಾನೇ ಗುಡ್. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಕೂಡ ನೀವು ಬೇರೆ ಕಂಟ್ರಿಗೆ ಹೋದಾಗ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಒಂದು ಸೆಕೆಂಡ್ ಏನಂದ್ರೆ FIS ಅಂತ ಇದಾರಲ್ಲ ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರು ನೀವು ಅನ್ಕೊಂತಿರಲ್ಲ, ಅವರೆಲ್ಲ ರುಪಿ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಓಡ್ ಬರ್ತಾರೆ ಸ್ನೇಹಿತರೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್. ಹೌದಾ, ಅವ್ರಿಗೆ ಸಿಕ್ಕಲ್ಲ ಬಿಡಿ. ಇವಾಗ ಹೋಗಿರೋರ್ಗೆ ವಾಪಸ್ ಬಂದಾಗ ಆ ಪ್ರೈಸ್ ಸಿಕ್ಕಲ್ಲ. ಜನರಲಿ ನೀವು ನೋಡಿರ್ತೀರಾ, ಯಾರೆಲ್ಲ ಸ್ಟಾಕ್ ಇಂದ ಎಕ್ಸಿಟ್ ಆಗ್ತೀರಾ, ಆಮೇಲೆ ವಾಪಸ್ ಬಂದ್ರೆ ಆ ಪ್ರೈಸ್ ಸಿಗಲ್ವಲ್ಲ. ಸೇಮ್ ಅವ್ರಿಗೆ ಕತೆ ಕೂಡ ಇವಾಗ ಹಂಗೆ ಆಗೋದಿದೆ. ಓಕೆ, ಒಂದು ನಮ್ಮ ರುಪಿ ವ್ಯಾಲ್ಯೂನ ಇನ್ಕ್ರೀಸ್ ಆಗುತ್ತಾ ಇದೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ನ್ಯೂಸ್. ಇದೆಲ್ಲ ಸೋರ್ಸ್ ನಾನಿನ್ನ ಸುಮ್ನೆ ಬಾಯಿ ಮಾತು ಹೇಳ್ತಲ್ಲ ಸ್ನೇಹಿತರು. ತುಂಬಾ ಫೇಮಸ್ ದಿ ಎಕಾನಮಿ ಟೈಮ್ಸ್, ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಸ್ ಗಳ ಇದು ಹೇಳ್ತಾರೆ ವಿಷಯ. ಓಕೆನಾ, ನಮಗ್ ಗೊತ್ತು. ಬಟ್ ನಾನು ಹೇಳಿದ್ರೆ ನಿಮ್ಗೆ ಟ್ರಸ್ಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಒಂದು ರಿಪೋರ್ಟ್ ಆರ್ಟಿಕಲ್ ನೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಇನ್ನೊಂದು, ಇಂಡಿಯಾದಲ್ಲಿ ಫಿಲ್ಟರ್ ನಡೀತಾ ಇದೆ ಸ್ನೇಹಿತರೆ. ನೋಡಿ, FM ಒಂದು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳೋ ಪ್ರಕಾರ ಎಲ್ಲ ಫ್ರಾಡ್ ಕಂಪ್ನಿ, ಸೆಲ್ ಕಂಪ್ನಿ ಎಲ್ಲ ಇದ್ರಲ್ಲ, ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಬಂದು ಲಿಸ್ಟ್ ಮಾಡಿ ದುಡ್ಡು ತಗೊಂಡು ಓಡಾಕ್ತಾ ಇದ್ರಲ್ಲ. ಪ್ಲಸ್ ಒಂದು ಯಾವ್ದೊಂದು ಕಂಪ್ನಿ ಫೇಕ್ ಕಂಪ್ನಿನ ಕ್ರಿಯೇಟ್ ಮಾಡೋದು, ಮತ್ತೆ ಅದರಲ್ಲಿ ಲೋನ್ ಮಾಡೋದು, ಬ್ಯಾಂಕ್ ಇಂದ ತಗೊಂಡು ಹೋಗೋದು. ವಿಜಯ್ ಮೇಲೆ ಹೋದ್ರಲ್ಲ, ನಿರ್ಮಲಾ ಮೋದಿ, ವಿಜಯ್ ಮೇಲೆ ಇಂತರೆಲ್ಲ ಹೋಗ್ತಾರಲ್ಲ, ಕೋರ್ಟ್ ಬರ್ದೆ ಬಿಡಲ್ಲ, ಅವ್ರನ್ನ ಎಳಿದೆ, ಕೋರ್ಟ್ಗೆ ಎಳಿದೆ ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಒಂದು ಜಸ್ಟಿಫೈಸ್ ಕೊಟ್ಟೇ ಕೊಡಿಸ್ತೀನಿ ನಾನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾರಿಗೂ ಒಂದು ಫೇವರ್ ನ ಮಾಡ್ತಾ ಇಲ್ಲ ಸ್ನೇಹಿತರೆ ಗೌರ್ಮೆಂಟ್. ಅವ್ರಿಗೂ ಕೂಡ ಬೆಲೆ ತರಲೇಬೇಕಾಗುತ್ತೆ ಅಂತ ಹೇಳ್ತಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಈ ತರ ಸ್ಟ್ರಿಕ್ಟ್ ಮಾಡಿದಾಗ ನಮ್ಮ ಒಂದು ರಿಟೇಲ್ ಇನ್ವೆಸ್ಟರ್ ಜೊತೆ ಆಗ್ತಾ ಇರುವಂತ ಪ್ರಾಬ್ಲಮ್ ಆಗಿರ್ಬೋದು, ಟ್ಯಾಕ್ಸ್ ಕಳತನ ಆಗಿರ್ಬೋದು, ನಮ್ಮ ಈ ಒಂದು ಕಂಟ್ರಿ ಗ್ರೋತ್ ಗೆ ದೊಡ್ಡ ಒಂದು ಟ್ಯಾಕ್ಸ್ ಕಳತನಾನೇ ಒಂದು ದೊಡ್ಡ ಮಾರಕ ರೋಗನೇ ಅಂತ ಹೇಳ್ಬೋದು. ಯಾರೆಲ್ಲ ಟ್ಯಾಕ್ಸ್ ಗಳು ಕಟ್ಟಲ್ಲ, ತುಂಬಾ ಸೆಲ್ ಕಂಪನಿಗಳು ಮಾಡ್ತಾರೆ, ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಒಂದು ಕೂಡ ಪ್ಲಸ್ ಪಾಯಿಂಟ್. ನಮಗೆ ಕಂಪನಿಗಳು ಎಷ್ಟೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕರೆಕ್ಟ್ ಆಗಿರ್ತಾರೆ, ಅಷ್ಟು ಒಂದು ನಮ್ಮ ಇನ್ವೆಸ್ಟರ್ಗೆ ನಾವು
ನಾವು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಒಳ್ಳೆ ಒಂದು ಬೆಲೆನ ಸಿಗುತ್ತೆ ಸ್ನೇಹಿತರೆ. ಇದು ಒಂದು ರೀಸನ್ ಆಗುತ್ತೆ. ತುಂಬಾ FIs ಅದೇ ನೋಡ್ತಾರೆ ಸ್ನೇಹಿತರೆ. ಒಂದು ಕಂಟ್ರಿಗೆ ಹೋಗಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅವ್ರು ಏನ್ ನೋಡ್ತಾರೆ, ಈ ಕಂಟ್ರಿಲಿ ಜನ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಾ ಇದಾರಾ, ನಮ್ಮ ಒಂದು ಇಂಡಿಯನ್ ಕಂಟ್ರಿ ಗ್ರೋತ್ ಆಗ್ತಾ ಇದೆಯಾ ಅಂತ ನೋಡ್ತಾರೆ. ಗ್ರೋತ್ ಆಗ್ತಾ ಇದೆ ಅಂತ ನೋಡ್ತಾರೆ. ಅದನ್ನ ಇದು ತುಂಬಾ ಇಂಪಾರ್ಟೆಂಟ್. ಅಲ್ಲಿರೋ ಕಂಪನಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂತ. ಅಡ್ವಾನ್ಸ್ ಟ್ಯಾಕ್ಸ್ ನೋಡಿ, ಈ ವರ್ಷ ಬಂದ್ಬಿಟ್ಟು 1.81 lakhs crores ಅಮೌಂಟ್ ಬಂದ್ಬಿಟ್ಟು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಟ್ಯಾಕ್ಸ್ ಲಾಸ್ಟ್ ಡೇಟ್ ಅಲ್ಲಿ ಕಟ್ಟೋ ಜನನು ಇದಾರೆ, ಬಟ್ ಅಡ್ವಾನ್ಸ್ ಟ್ಯಾಕ್ಸ್ ನ ಕಟ್ತಾ ಇದೆ. ಅಂದ್ರೆ 28% ಜಂಪ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಇಯರ್ ಆನ್ ಇಯರ್ ಜಂಪ್ ಆಗಿದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆನೆ ಅಂತಾನೆ ಹೇಳ್ಬಹುದು ನಮ್ಮೊಂದು ಇಂಡಿಯನ್ ಗ್ರೋತ್. ಇದು ಒಂದಾಯ್ತು. ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ಇಂಡಿಯಾದಲ್ಲಿರಂತ ದೊಡ್ಡ ದೊಡ್ಡ ಗ್ರೂಪ್, ಅದಾನಿ ಗ್ರೂಪ್ ಪೈಪ್ಸ್ ಟು ಟಾಟಾ ಗ್ರೂಪ್ ಇನ್ MCAP ಅಂತ, ಅಂದ್ರೆ ಒಂದು ಅದಾನಿ ಗ್ರೂಪ್ ಟಾಟಾಗೆ ಓವರ್ಟೇಕ್ ಮಾಡ್ತಾ ಇದೆ ಅಂತ ಮಾಡಿದೆ ಅನ್ನೋ ಒಂದು ರೀತಿ ಆರ್ಟಿಕಲ್ ನ ಹೇಳ್ತಾರೆ. ಬಟ್ ಇದು ನಾನು ಒಪ್ಪಲ್ಲ. ಟಾಟಾ ತುಂಬಾ ದೊಡ್ಡ ಗ್ರೂಪ್ ಆದ್ರೂ ಬಟ್ ಏನ್ ಬೇಕಾದ್ರೂ ಆಗ್ಬಹುದು ಸ್ನೇಹಿತರೆ. ಯಾರಿಗ ಗೊತ್ತು, ಅದಾನಿ ಕೂಡ ಓವರ್ಟೇಕ್ ಮಾಡಬಹುದು. ಈ ಒಂದು ನಮ್ಮ ಇಂಡಿಯನ್ ಗವರ್ಮೆಂಟ್ ಒಂದು ಇಂಡಿಯನ್ ಗ್ರೋತ್ ಅಲ್ಲಿ ಇವರೆಲ್ಲ ತುಂಬಾ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂಬಾನಿ ಗ್ರೂಪ್ ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಬಿರ್ಲಾ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇವ್ರದೊಂದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಇದೆ ನಮ್ಮ ಒಂದು ಇಂಡಿಯನ್ ಗ್ರೋತ್ಗೆ. ಅದು ಕೂಡ ತುಂಬಾ, ಅದರಿಂದ ನಾವೇನ್ ಪಾಠ ಕಲಿಬೇಕಂತ ಕೂಡ ನಿಮ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಇದು USA ನ್ಯೂಸ್, ಓಕೆನಾ. USA ಇವತ್ತು ಬಹಳ ಚರ್ಚೆ ಆಗ್ತಾ ಇರುತ್ತೆ USA ಮಾರ್ಕೆಟ್ ಬಗ್ಗೆ. USA ದಲ್ಲಿ ಒಂದು ದೊಡ್ಡ ಫರ್ಮ್ ಗಳೆಲ್ಲ ರಿಸರ್ಚ್ ಮಾಡಿರೋ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಬೇರಿಶ್ ಹೋಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇನ್ವೆಸ್ಟರ್ ಹಾರ್ಡ್ ಡಾಲರ್ ಆನ್ ಬ್ಲಾಕ್ ಔಟ್ ಶೋ ಬ್ಯಾಂಕ್ ಆಫ್ ಅಮೆರಿಕನ್ ಸರ್ವೆ. ಅಂದ್ರೆ ಡಾಲರ್ ನ ಸ್ಟೋರ್ ಮಾಡಿ ಇಟ್ಕೊಂತಾ ಇದಾರೆ ಅಂತೆ. ಡಾಲರ್ ವ್ಯಾಲ್ಯೂ ಬೀಳುತ್ತೆ, ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ, ಡೌನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಒಂದು ರಿಸರ್ಚ್ ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬಾ ಜನ ಭಯ ಬೀಳ್ಬೇಡಿ, US ಮಾರ್ಕೆಟ್ ಬಿದ್ರೆ ನಾವು ಬೀಳ್ತೀವಿ ಅಂತ. ಕೊನೆಗೆ ಅದೇ ಹೇಳ್ತಾರೆ ನಿಮ್ಗೆ ಸೀಕ್ರೆಟ್, ಅದನ್ನೇ ನಿಮ್ಗೆ ಹೇಳಕ್ ಬರ್ತಿರ್ತಾರೆ ಸೀಕ್ರೆಟ್. ದಿನನಿತ್ಯ ಆದ್ರೂ ನಮ್ಮ USA ಮಾರ್ಕೆಟ್ ನೋಡೋರು ತುಂಬಾ ಜನ ಇದ್ದಾರೆ. ಸ್ನೇಹಿತರೆ ಏನಂತ ಸೀಕ್ರೆಟ್ ನಾ ಹೇಳೋ ಟೈಮಿಗೆ ಬಂತು. ಒಂದು ಸುಮಾರು USA ಮಾರ್ಕೆಟ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. US ಮಾರ್ಕೆಟ್ ಬಿದ್ರೆ ನಾವು ಮಾರ್ಕೆಟ್ ಬೀಳ್ತೀವಿ ಅಂತ. ಲಾಸ್ಟ್ ಟೈಮ್ USA ಮಾರ್ಕೆಟ್ 5% ಬಿದ್ದಿತ್ತು, ಆದ್ರೂ ನಾವು ಬೀಳಿಲ್ಲ. ಬಟ್ ಈ ತರ ಒಂದು ಮ್ಯಾಜಿಕ್ಸ್ ಎಲ್ಲ ಆಗ್ತಾ ಇರುತ್ತೆ, ಓಕೆನಾ, ತುಂಬಾ ದಿನಗಳ ಮೇಲೆ. ಇವಾಗ ಒಂದು ಸ್ಟೋರಿ ಏನಪ್ಪಾ ಅಂದ್ರೆ, ದಿನ US ಮಾರ್ಕೆಟ್ ನೋಡೋರಾಗಿರ್ಬೋದು, ಒಂದು USA ಮಾರ್ಕೆಟ್ ಮೇಲೆ ನಾವು ಡಿಪೆಂಡ್ ಆಗಿದೀವಿ ಪ್ರೆಸೆಂಟ್ ಆಗಿ. ಅದು ಹೇಳೋ ವಿಷಯನೇ ಟ್ರೂನೇ. 20 ವರ್ಷ ಕಮ್ಮಿ ಅಂದ್ರೂ ಕೂಡ 20 ವರ್ಷದಿಂದ ಆಲ್ಮೋಸ್ಟ್ 25 ಇಯರ್ ಟು ಮ್ಯಾನ್ 30 ಅಂತ ಹೇಳ್ಬೋದು. 30 ಇಯರ್ ನಿಂದ USA ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಯಾವುದೇ ಒಂದು ಮಾರ್ಕೆಟ್ ಆಗಿರ್ಬೋದು ಸ್ನೇಹಿತರೆ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇದೆ. ಏನ್ ಹೇಳ್ತಾರ, ಮೇಲ್ ಹೋಗಿದ್ದು ಕೆಳಗೆ ಬರಲೇಬೇಕು. ಅದಕ್ಕೋಸ್ಕರನೇ ಇವಾಗ ನಮ್ಗೆ USA ಮಾರ್ಕೆಟ್ ಏನಾಗ್ತಾ ಇದೆ, ಡೌನ್ ಬರ್ತಾ ಇದೆ. ಡೌನ್ ಅಂದ್ರೆ ಇವಾಗ ನಿಮ್ಗೆ ಒಂದೇ ಸರಿ ನಾಳೆನೇ ಎಲ್ಲ ಕ್ರಾಶ್ ಆಗ್ಬಿಟ್ಟು ಕೆಳಗಡೆ ಬೀಳಲ್ಲ. ಅದು ಕೆಳಗಡೆ ಬರೋದು ನಿಮಗೂ ಗೊತ್ತಾಗಲ್ಲ. ಸುಮಾರು 1 ವರ್ಷ 2 ವರ್ಷ ಹೋದ್ಮೇಲೆ ಗೊತ್ತಾಗುತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಇದು USA ಮಾರ್ಕೆಟ್. ಇದು ಬಂದ್ಬಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, 25 ಇಂದ 30 ಇಯರ್ ವರೆಗೂ ಅಪ್ ಟ್ರೆಂಡ್ ಅಲ್ಲಿ ಇರುವಂತ ಮಾರ್ಕೆಟ್ ಇದು USA ಮಾರ್ಕೆಟ್. ಈ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇವಾಗ ಇದು ಟೈಮ್ ಡೌನ್ ಟ್ರೆಂಡ್ ಬರೋ ಟೈಮ್ ಬಂದಿದೆ. ಅದಕ್ಕೋಸ್ಕರ USA ಮಾರ್ಕೆಟ್ ಬೀಳುತ್ತೆ. ಸೆಕ್ಟರ್ ಅಲ್ಲಿ ಯಾವಾಗ ಚೇಂಜಸ್ ಆಗುತ್ತೆ, ಕಂಟ್ರಿ ಟು ಕಂಟ್ರಿ ಚೇಂಜಸ್ ಆಗ್ತಾ ಇರುತ್ತೆ. ಗಡಿಯಾರ ಈ ಕಡೆ ಮುಳ್ಳು ಈ ಕಡೆ ಬರಲೇಬೇಕು. ಅದಕ್ಕೋಸ್ಕರ ಈ USA ಮಾರ್ಕೆಟ್ ನಮಗೆ ಏನಾಗ್ತಾ ಇದೆ, ಬೀಳ್ತಾ ಇದೆ. ನಾವು ಸುಮಾರು 20 ವರ್ಷದಿಂದ 10ರಿಂದ 20 ವರ್ಷವರೆಗೂ ಇಂಡಿಯನ್ ಮಾರ್ಕೆಟ್ ಸ್ನೇಹಿತರೆ ಎಲ್ಲೂ ಹೋಗಿಲ್ಲ, ಗ್ರೋತ್ ಇಲ್ಲ. ಯಾಕೆ ಒಬ್ಬೊಬ್ರು ಹೇಳೋದು, ಏನ್ ಸರ್ 7,000 ಇರೋ ನಿಫ್ಟಿ 18,000 ಬರ್ತಾ ಇದೆ, ನೀವೇನ್ ಹೇಳ್ತೀರಾ, ಗ್ರೋತ್ ಇಲ್ಲ. ಬಟ್ ಸ್ನೇಹಿತರೆ ನೀವು ನೋಡ್ಬೇಕಾಗಿರೋದು ಇಂಟರ್ನ್ಯಾಷನಲ್. ನಾವು ಎಕನಾಮಿನ ಯಾವ ತರ ಕೌಂಟ್ ಮಾಡ್ತೀವಿ, ಬಿಲಿಯನ್ ಟ್ರಿಲಿಯನ್ ಅಲ್ಲಿ ಕೌಂಟ್ ಮಾಡ್ತೀವಿ. ಮತ್ತೆ ನಿಫ್ಟಿ ಮಾತ್ರ ಹೆಂಗೆ ಇಂಡಿಯನ್ ರುಪಿ ಕೌಂಟ್ ಮಾಡಿದ್ರೆ, ಡಾಲರ್ ಟರ್ಮ್ಸ್ ಅಲ್ಲಿ ನೋಡಿದ್ರೆ ನಾವು ಎಕನಾಮಿ ನಮ್ಮ ಒಂದು ನಿಫ್ಟಿ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ ಸ್ನೇಹಿತರೆ, ಗ್ರೋತ್ ಇಲ್ಲ. ಅದಕ್ಕೋಸ್ಕರನೇ ಈ ನಮ್ಮ ಬುದ್ಧಿವಂತ FIs ಬಂದ್ಬಿಟ್ಟು ಡ್ರಾ ಮಾಡ್ಕೊಂಡು ಹೋಗಿರೋದು. ನಾವು ಅವರು ಡಾಲರ್ ಅಲ್ಲಿ ಹಾಕೋದು ದುಡ್ಡು, ಡಾಲರ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡೋದು. ಅವರು ಏನು ಗ್ರೋತ್ ಆಗಿಲ್ಲ ಅಂತ ಅಲ್ಲಿಂದ ಎಕ್ಸಿಟ್ ಆಗಿ ಹೋಗಿದ್ದವ್ರು. ಇದೇ ಒಂದು ಕಾರಣ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್, ನಮ್ಮ ಒಂದು ಇಂಡಿಯನ್ ಎಕಾನಮಿ ಯಾವ ತರ ಇದೆ ಅಂತಂದ್ರೆ, ಇವಾಗ ನಮ್ಮ ಚೇಂಜ್ ಆಗ್ತಾ ಇದೆ. ನಾವು ಒಂದು 10-15 ವರ್ಷ 20 ವರ್ಷದಿಂದ ನಾವು ಕೂಡ ಡೌನ್ ಟ್ರೆಂಡ್ ಅಲ್ಲಿ ಇದೀವಿ. ಆಲ್ರೆಡಿ ಡೌನ್ ಟ್ರೆಂಡ್ ಅಲ್ಲಿ ಇದೀವಿ. ಏನು ಪಾತಾಳ ಕಳಿಸ್ಬೇಕಾ ಇಂಡಿಯನ್ ಮಾರ್ಕೆಟ್ ನ? ಇಲ್ಲ ತಾನೆ, ಹೌದಲ್ವಾ? ನಮಗೂ ಒಂದು ಗ್ರೋತ್, ಇವಾಗ ನಮ್ಮ ಒಂದು ಇಂಡಿಯನ್ ಗ್ರೋತ್ ಶುರು ಆಗ್ತಾ ಇದೆ. ಅಪ್ ಟ್ರೆಂಡ್ ಅಲ್ಲಿ ನಾವಿದೀವಿ. ಬಟ್ ಮುಂಚೆ ಇರೋ ಒಂದು USA ಮಾರ್ಕೆಟ್ ಬಂದ್ಬಿಟ್ಟು ಇವಾಗ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಡೌನ್ ಟ್ರೆಂಡ್ ಸ್ಟಾರ್ಟ್ ಆದಾಗ ನಮ್ಮ ಇಂಡಿಯಾದಲ್ಲೂ ಸ್ವಲ್ಪ ಬಿದ್ದಂಗ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕಂಪ್ನಿ ಕೊಡ್ಬೇಕಲ್ಲ ಬೀಳೋರ್ಗೆ, ಅದಕ್ಕೆ ಬಿದ್ದಿರೋ ಅದ್ರದ್ದು ಎಫೆಕ್ಟ್ ಬಂದ್ಬಿಟ್ಟು ನಮಗೂ ಕೂಡ ಇರುತ್ತೆ. ಯಾವ್ದಕ್ಕೆ, ಇಂಡಿಯನ್ ಮಾರ್ಕೆಟ್ಗೆ ಅದು ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ಅವಾಗ ನಮ್ದು ಸ್ವಲ್ಪ ಮಾರ್ಕೆಟ್ ಬೀಳ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆ. ಇವತ್ತು USA ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಸೀಕ್ರೆಟ್ ನ ಹೇಳ್ತಾ ಇರೋದು ನಿಮ್ಗೆ. ಇದು ಬೀಳುತ್ತಾ ಇದೆ ಮಾರ್ಕೆಟ್. ಸ್ವಲ್ಪ ನಾವು ಇಂಡಿಯಾ ರಿಯಾಕ್ಟ್ ಆಗ್ಬೇಕಾಗುತ್ತೆ. ಒಂದು ಹೇಳ್ತಾರೆ ನಮ್ ಕಡೆ, ದಿನ ಸರ್ ಯಾರು ಅಳೋದು ಅಂತ. ಈ USA ಮಾರ್ಕೆಟ್ ದಿನ ಬೀಳಕ್ ಶುರು ಮಾಡಿದ್ರೆ, ದಿನ ಅನ್ನೋದಕ್ಕಿಂತ ಕಂಟಿನ್ಯೂ ಆಗಿ ಒಂದು ಬೀಳಕ್ ಶುರು ಮಾಡಿದ್ರೆ, ದಿನ ಸರ್ ಯಾರು ಅಳೋರು? ನಮ್ ಇಂಡಿಯಾ ಏನ್ ಮಾಡುತ್ತೆ, ಅಯ್ಯೋ ಒಂದ್ ದಿನ ಬೀಳ್ತಾನಪ್ಪ, ಇವನ್ ಜೊತೆ ಯಾವನ್ ಬೀಳ್ತಾ ಹೋಗ್ಬೇಕಂತ ಇದು ಹೋಗಕ್ಕೆ ಶುರು ಆಗುತ್ತೆ. ಇದು ಒಂದು ಸೀಕ್ರೆಟ್. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇಂಡಿಯಾ ಅಪ್ ಟ್ರೆಂಡ್ ಅಲ್ಲಿ ಇದೆ, USA ಬಂದ್ಬಿಟ್ಟು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಸೈಡ್ ವೈಸ್ ಆಗುತ್ತೆ ಸ್ನೇಹಿತರೆ, ಒಂದೇ ಸಾರಿ ಬೀಳಲ್ಲ, ಆಮೇಲೆ ಬೀಳಕ್ ಶುರು ಆಗುತ್ತೆ. ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಮ್ ಇಂಡಿಯಾ ಒಂದೇನಾ ಈ ತರ ಆಗ್ತಾ ಇರೋದು? ಇಲ್ಲ ಸ್ನೇಹಿತರು, ತುಂಬಾ ಒಂದು ಕಂಟ್ರೀಸ್ ಗಳಿದೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಜಪಾನ್ ಕೂಡ ನಮ್ಮ
ನಮ್ಮ ಒಂದು ಸ್ಟೇಟಸ್ ಅಲ್ಲಿ ಇತ್ತು, ಅದು ಕೂಡ 20 ವರ್ಷದಿಂದ ಗ್ರೋತ್ ಇಲ್ಲ, ಅದು ಕೂಡ ಇವಾಗ ಗ್ರೋತ್ ಆಗಕ್ಕೆ ಶುರು ಆಗಿದೆ. ಜಪಾನ್ ಒಂದೇನಲ್ಲ, ಸುಮಾರು ಕಂಟ್ರೀಸ್ ಗಳಿದೆ. ಒಂದ್ ದಿವಸ ಅದಕ್ಕೆ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ ಯಾವ ಕಂಟ್ರಿ ಒಂದು ಅಪ್ ಟ್ರೆಂಡ್ ಅಲ್ಲಿ ಇದಾವೆ ಅಂತ. ನಾವು ಯಾವಾಗ ಧೈರ್ಯವಾಗಿರ್ಬೇಕಂದ್ರೆ ಆ ಒಂದು ಆಟ್ನ ನೀವು ನೋಡ್ಬೇಕಾಗುತ್ತೆ. ಈ ತರ ಒಂದು ಇದೇ ನಮ್ಮ ಒಂದು ಸೀಕ್ರೆಟ್. USA ಮಾರ್ಕೆಟ್ ಡೌನ್ ಬರುತ್ತೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಅಪ್ ಆಗುತ್ತೆ. ಸಿಂಪಲ್. ಇದನ್ನ ಅರ್ಥ ಮಾಡ್ಕೊಳ್ಳಿ. USA ಇದು ಇಂಡಿಯಾ, ಇದು ಇಂಡಿಯಾ. ಇದನ್ನ ನಿಮ್ ಮೈಂಡ್ ಅಲ್ಲಿ ಇದ್ರೆ ಆರಾಮಾಗಿ ನೀವು USA ಮಾರ್ಕೆಟ್ ಬಿದ್ದಾಗೆಲ್ಲ ನಿಮ್ಗೆ ಇದನ್ನ ಈ ಪಿಕ್ಚರ್ ನ ನೆನಪು ಮಾಡ್ಕೊಳ್ಳಿ ಸ್ನೇಹಿತರೆ. ಅವಾಗ ನೀವು ಯಾವ್ದೇ ಕಾರಣಕ್ಕೂ ಭಯ ಬೀಳಲ್ಲ. ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಈ ಸ್ನೇಹಿತರು ಒಂದು ಕೊನೆಯದಾಗಿ ಮಾರ್ಗನ್ ಸ್ಟ್ಯಾನ್ಲಿ ಅಂತ ಕೇಳಿತೀರ ನೀವು. ಇಂಟರ್ನ್ಯಾಷನಲ್ ಒಂದು ದೊಡ್ಡ ಇದನ್ನೇ ಅಂತ ಇನ್ಸ್ಟಿಟ್ಯೂಷನ್ ಕಂಪ್ನಿನೇ ಅಂತ ಹೇಳ್ಬಹುದು. ಇದು ಮಾರ್ಗನ್ ಸ್ಟ್ಯಾನ್ಲಿ ಅಂತ ಹೇಳ್ಬಿಟ್ಟು ಇವರು ಒಂದು ರಿಪೋರ್ಟ್ ನ ಮಾಡಿದ್ದಾರೆ. ಒಂದು ಓವರ್ ಆಲ್ ನಮ್ಮ ಒಂದು ವರ್ಲ್ಡ್ ಎಕಾನಮಿ, ಅದೇ ಸೀಕ್ರೆಟ್ ಅಲ್ಲಿ ಇದು ಒಂದು ಸೀಕ್ರೆಟ್. ವರ್ಲ್ಡ್ ಎಕಾನಮಿ ಬಂದ್ಬಿಟ್ಟು $102 ಟ್ರಿಲಿಯನ್. ಅದರಲ್ಲಿ ನಮ್ಮ ಗ್ರೋತ್, ನಮ್ಮ ಇಂಡಿಯಾದ ಗ್ರೋತ್ ಬಂದ್ಬಿಟ್ಟು ಜಸ್ಟ್ ಬಂದು ವರ್ಲ್ಡ್ ಗ್ರೋತ್ ಬಂದ್ಬಿಟ್ಟು 2.5%. ಅದರಲ್ಲಿ ನಮ್ಮ ಇಂಡಿಯಾದ ಬಂದ್ಬಿಟ್ಟು 3% ಒಂದು ಗ್ರೋತ್ ಇದೆ. ಬಟ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಮ್ಮ ಒಂದು ಇಂಡಿಯನ್ ಒಂದು ವರ್ಲ್ಡ್ ಒಂದು ಗ್ರೋತ್ ನ ಬಂದ್ಬಿಟ್ಟು ಅವ್ರು ಹೇಳೋ ಪ್ರಕಾರ 1/6 ಬಂದ್ಬಿಟ್ಟು ನಮ್ಮ ಇಂಡಿಯಾದ ಇರುತ್ತಂತೆ ಸ್ನೇಹಿತರೆ. ಒಂದು 6 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ನಮ್ಮ ಒಂದು ಇಂಡಿಯಾದ ಇರುತ್ತೆ. ಅದು 6 ಭಾಗ ಏನಪ್ಪಾ ಅಂತಂದ್ರೆ 1 or 2 ಟ್ರಿಲಿಯನ್ ಇದೆ. ಅದರಲ್ಲಿ ಒಂದು ವರ್ಲ್ಡ್ ಗ್ರೋತ್ ಬಂದು 2.5 ಟ್ರಿಲಿಯನ್ ಇದೆ. ಅದರಲ್ಲಿ ನಮ್ದು 1/6 ಆ ಒಂದು 6 ಭಾಗ ಮಾಡ್ರೆ 1 ಭಾಗದಲ್ಲಿ ನಮ್ಮ ಒಂದು ಭಾಗ ಇಂಡಿಯನ್ ಕಾಂಟ್ರಿಬ್ಯೂಟ್ ಮಾಡ್ತಾ, ಅದರಲ್ಲಿ ಒಂದು 16% ನಾವು ಗ್ರೋತ್ ನ ಮಾಡ್ತಾ ಇದೀವಿ. 100% 5 ಟ್ರಿಲಿಯನ್ ನಾವು ಕ್ರಾಸ್ ಮಾಡ್ತೀವಿ. ಈ ಎಲ್ಲಾ ಗ್ರೋತ್ ಗಳನ್ನ ನೋಡಿ ಏನ್ ಅನ್ಸುತ್ತೆ ಸ್ನೇಹಿತರೆ ನಿಮ್ಗೆ? ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ಸುತ್ತಾ, ಇಲ್ಲ ಕೆಳಗ್ ಬರುತ್ತೆ, ರಿಸೆಷನ್ ಬರುತ್ತೆ ಅನ್ಸುತ್ತೆ? ಇಂಡಿಯನ್ ಗ್ರೋತ್ ಗೆ ಬಂದ್ಬಿಟ್ಟು ಸುಮಾರು ಒಂದು ಅದಾನಿ ಗ್ರೂಪ್ ಆಗಿರ್ಬೋದು, ಟಾಟಾ ಗ್ರೂಪ್ ಆಗಿರ್ಬೋದು, ಮತ್ತೆ ಅಂಬಾನಿ ಆಗಿರ್ಬೋದು, ಇವರೆಲ್ಲ ಕೂಡ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಸ್ನೇಹಿತರೆ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಎಷ್ಟೋ ಬ್ಯಾಂಕ್ ಅಲ್ಲಿ ಲೋನ್ ಎತ್ತುತ್ತಾ ಇದಾರೆ. ಇರೋ ಬರೋದೆಲ್ಲ ಒಂದು ಅವರ ಒಂದು ಆಸ್ತಿನ ಒತ್ತೆ ಇಟ್ಬಿಟ್ಟು ದುಡ್ಡು ತೆಗೆದು ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ. ಯಾಕೆ? ಅವರೆಲ್ಲ ಹುಚ್ಚರ ಸ್ನೇಹಿತರೆ. ಹುಚ್ಚರು ಅಂತ ಅಲ್ಲ ಅನ್ಕೊಂತೀನಿ ನಾನು. ಟಾಟಾ ಗ್ರೂಪ್ ಹುಚ್ಚರಲ್ಲ, ಅಂಬಾನಿ ಗ್ರೂಪ್ ಅವರು ಬುದ್ಧಿವಂತರ ಅಲ್ಲ ಅಂತ ಹೇಗೆ ಹೇಳೋಣ? ಅದಾನಿ ಅವ್ರು ರಿಸರ್ಚ್ ಮಾಡಲ್ವಾ? ಸರ್, ನಾವು $100 ಸ್ಟಾಕ್ ಮಾರ್ಕೆಟ್ ಹಾಕಕ್ಕೆ 100 ಸಾರಿ ಯೋಚನೆ ಮಾಡ್ತೀವಿ. ಅವರು ಸಾವಿರಾರು ಕೋಟಿ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅವರು ಎಷ್ಟು ಯೋಚನೆ ಮಾಡಿರ್ಬೇಕು, ಎಷ್ಟು ರಿಸರ್ಚ್ ಮಾಡಿರ್ಬೇಕು ಸ್ನೇಹಿತರೆ. ಸಿಂಪಲ್ ಥಿಂಕ್ ಮಾಡಿ. ಇದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವೇನಿಲ್ಲ ಅಲ್ಲಿ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಏನಿಲ್ಲ. ನೀವು ಒಬ್ರು 10 ಲಕ್ಷ 5 ಲಕ್ಷ 1 ಕೋಟಿ ಮಾಡಿದ್ರೆ ಅನ್ಕೊಳ್ಳಿ, ಅದು ಏನಿಲ್ಲ. ಒಂದ್ ದೊಡ್ಡ ಹಡಗಲ್ಲಿ ಬರೀ ನಾವು ಮಳೆ, ಸಣ್ಣ ಮಳೆ, ಕಣ್ಣಿಗೆ ಕಾಣದೇ ಇರೋಂತ ಮಳೆ ಅಷ್ಟೇ. ಮುಳುಗಿದ್ರೆ ಹಡಗು ಮುಳುಗಿದ್ರೆ ಯಾರ್ಯಾರ್ದು ಏನೇನೋ ಹೋಗುತ್ತೆ, ನಮ್ ಬರೀ ಮಳೆ ಹೋಗುತ್ತೆ ಅಷ್ಟೇ. ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. USA ಮಾರ್ಕೆಟ್ ಬೀಳುತ್ತೆ, ಅದು ಬೀಳುತ್ತೆ, ರಿಸೆಷನ್ ಅಂತ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಬಟ್ ನಾನು ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ನ ಏನ್ ಅರ್ಥ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ನಂದು ಅರ್ಥ ಆಗಿದೆ, ನಿಮ್ಗೆ ರೀಚ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ.